ಸೊ ಹೆಂಗದ್ರಿ ಎಲ್ಲರೂ? ನಾನು ಗಿಚ್ಚದೀನಿ, ನೀವು ಚೊಕ್ಕದಿರಿ ಅನ್ಕೊತೀನಿ. ಮತ್ತು ಏನಪ್ಪ ಅಂದ್ರೆ ಈಗ ಸ್ವಲ್ಪ ಹೊರಗೆ ಹೋಗೋದೈತಿ, ನಮ್ಮ ಅಣ್ಣ ಕರ್ದಾನ. ಸೊ ಗಾಡಿ ಸಂಬಂಧ ವೇಟ್ ಮಾಡಂತಿದ್ದೆ. ಗಾಡಿ ಬಂದ್ರೆ ಸೀದಾ ಹೋಗೋದ. ಸೊ ಗಾಡಿ ಬಂತು, ಅವ್ರು ಹಿಂದೆ ಕುಂತಾರಲ್ಲ ಅವ್ರಿಗೂ ಒಂದು ಸ್ವಲ್ಪ ಅಲ್ಲೇ ನಮ್ಮ ಅಣ್ಣಾರ ಮನೆ ಕಡೆನೇ ಒಂದು ಹೋಟೆಲ್ ಐತಿ, ಅಲ್ಲಿ ಬಿಡ್ಬೇಕಂತ. ಸೊ ಅವ್ರಿಗೆ ಬಿಟ್ಟು ಸೀದಾ ನಮ್ಮ ಅಣ್ಣ ಕಡೆನೇ ಹೋಗೋದು. ಸೊ ಹೋಗಿ ನಮ್ಮ ಅಣ್ಣ ಕಡೆ ಸಿಗೋಣ್ರಿ ಈಗ. ಮತ್ತು ನಮ್ಮ ಅಣ್ಣಗೆ ಕರ್ಕೊಂಡು ಈಗ ಅವಂಗ ಕಾಲೇಜಿಗೆ ಬಿಟ್ಟು ಸೀದಾ ಮನೆಗೆ ಹೋಗೋದಿತ್ತು. ಹಂಗೆ ನನ್ನ ಚಾನಲಿಗೆ ಏನರ ಹೊಸಬ್ರಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿರಿ. ಮರಿಲಿಕ್ಕೆ ಹೋಗ್ಬೇಡ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸೊ ಸಿಗೋಣ. ಮತ್ತು ನಮ್ಮ ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗೋಣ, ಮತ್ತು ಅಲ್ಲೇ ಸಿಗೋಣ. ಸೊ ನಮ್ಮ ಅಣ್ಣ ಮತ್ತು ನಾನು ಇದಕ್ಕೆ ಹೊಂಟಿದ್ವಿ. ಎಲ್ಲೇ ನಮ್ಮ ಇನ್ನೊಬ್ಬ ಅಣ್ಣ ಅದಾನ, ವರ್ಲ್ಡ್ ಕ್ರಾಫ್ಟ್ ಶೋರೂಮ್ದಾಗ ಇರ್ತಾನೆ. ಸೊ ಅವನ ಕಡೆ ಹೊಂಟಿದ್ವಿ. ಏನಂತಾನೆ ಅದು ನೋಡೋಣ ಬರ್ರಿ. ಸೊ ಏನಪ್ಪ ಅಂದ್ರೆ ನಮ್ಮ ಅಣ್ಣಂದು ಮಾಲ್ ಕಡೆ ಬಂದ್ವಿ. ಅಂದ್ರೆ ಅವ್ನ ಅಂಗಡಿ ಮಾಲ್ದಾಗ ಐತಿ, ಅರ್ಬನ್ ಓಯಾಸಿಸ್ ಮಾಲ್ದಾಗ. ಬಂದು ಲಿಫ್ಟ್ದಾಗ ಬಂದು ಸ್ವಲ್ಪ ಶೋ ಆಫ್ ಮಾಡಿದೆ ಹಂಗೆ ನೋಡಿ. ಸೊ ಮತ್ತು ನಮ್ಮ ಅಣ್ಣನೂ ಹಂಗೆ ಮಾಡಿ ನಾಚಿಕೆ ಬಂತು ಅವಂಗೆ, ಅದಕ್ಕೆ ಹೇಳಿದವ. ಸೊ ನಾವು ಈಗ ಬರ್ತೈತೆ ನೋಡ್ರಿ. ಈಗ ಅವನ ಅಂಗಡಿ ಕಡೆನೇ ಹೊಂಟಿವಿ, ಹೋಗಿ ಸಿಗೋಣ ಬರ್ರಿ ಅವನ ಅಂಗಡಿ. ಸೊ ಏನಪ್ಪ ಅಂದ್ರೆ ಬಂದು ನಮ್ಮ ಅಣ್ಣನ ಅಂಗಡಿಗೆ ಬಂದು ಅದು ಒಳಗೆ ಹೋಗಿ ನಮ್ಮ ಅಣ್ಣನೂ ಕುಂತಿದ್ದ ಅಲ್ಲಿ ಅದಾನ ನೋಡ್ರಿ ಇವನ. ಸೊ ಇವನ ಕಡೆ ಹೋಗಿ ಫ್ರೀ ಟೈಮ್ ಅಂತೇಳಿ ಅವನು ಫಿಲ್ಮ್ ನೋಡತ್ತಿದ್ದ. ಅವನು ಫಿಲ್ಮ್ ನೋಡೋಕೆ ಕೊಟ್ಟು ನಾವು ಫುಲ್ ಅಂಗಡಿ ಎಲ್ಲ ಅಡ್ಡಾಡಿದ್ವಿ. ಏನೇನೈತಪ್ಪ ಹೊಸದಂತೇಳಿ ಚೆಕ್ ಮಾಡಂತಿದ್ದೆ. ಬ್ಯಾಗ್ಸ್ ಬಂದಿದ್ವು ಅಷ್ಟೇ. ಸೊ ಇದು ಬ್ಯಾಗ್ ಭಾಳ ಲೈಕ್ ಆಗಿತ್ತು ನಂಗೆ. ಭಾರಿ ಸಾಫ್ಟ್ ಇತ್ತು, ಒಳಗೆಲ್ಲ ಚೆಕ್ ಮಾಡಿದೆ. ಬಟ್ ತೊಗೋಬೇಕಂತಿತ್ತು ನೋಡ್ರಿ. ಅಲ್ಲಿ ನಮ್ಮ ಅಣ್ಣನೂ ಭಯ ಅಂತಿದ್ದ ನಂಗೆ, ಅದು ಮ್ಯೂಟ್ ಮಾಡಿ ಬಿಡ್ರಿ ಬೈಯೋದು. ಅದು ತೊಗೋಬೇಕಂತಿತ್ತು, ಬಟ್ ಪ್ರೈಸ್ ನೋಡಿನೇ ಸುಮ್ಮನೆ ಸೈಡಿಗೆ ಇಟ್ಬಿಟ್ಟೆ. ಅದ್ರ ಪ್ರೈಸೇ 6000 ಐತಿ. ತೊಗೊಂಡ್ರೆ ಏನು ಮಾಡಲಿಪ್ಪ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ಸೊ ಏನಪ್ಪ ಅಂದ್ರೆ ನಮ್ಮ ಅಣ್ಣವ್ರ ಮಾಲ್ದಾಗ, ಅಂದ್ರೆ ಅವ್ರದ್ದು ಶಾಪ್ ಇದ್ದಿದ್ದು ಮಾಲ್ದಾಗ ಎಸ್ಕಲೇಟ್ರ್ ಇತ್ತು. ಅದ್ರ ಮ್ಯಾಗಿಂದ ನಂಗೆ ಚಾಲೆಂಜ್ ಕೊಟ್ಟಿದ್ರು, ಮ್ಯಾಗ ಹೋಗೋದು ಇದ್ರದಾಗ ಕೆಳಗೆ ಇಳಿಬೇಕಂತ. ಸೊ ಆ ಚಾಲೆಂಜ್ ಒಂದೇ ಟೈಮ್ದಾಗ ಪೂರ ಮಾಡಿದೆ. ಸೊ ಅಲ್ಲಿ ನಮ್ಮ ಅಣ್ಣಗೆ ಸ್ವಲ್ಪ ಕಾಡಿಸಿ ಈಗ ಸೀದಾ ಹೊಂಟೀವಿ ನಮ್ಮ ಅಣ್ಣನ ಕಾಲೇಜ್ ಕಡೆ. ಬಂದ್ವಿ ಹಂಗೂ. ಸೊ ಬಂದ್ವಿ ನಮ್ಮ ಅಣ್ಣನ ಕಾಲೇಜ್ ಕಡೆ. ಇದು ನಮ್ಮ ಅಣ್ಣನ ಕಾಲೇಜ್ BVB. ಸೊ ಒಳಗೆ ತೋರಿಸ್ತೀನಿ ಬರ್ರಿ ನಿಮಗೆ ಹೆಂಗೈತೆ ಅನ್ನೋದು. ಸೊ ಒಳಗೆ ಬಂದ್ವಿ. ಇದು ನೋಡ್ರಿ ಡ್ರೆಸ್ ಹೆಂಗೈತಿ ಹಂಗೆ. ಸೊ ಒಳಗೆ ಬಂದಾಗ ಇವ ನಮ್ಮ ಅಣ್ಣ ಸಿಕ್ಕ ಇನ್ನೋವ. ಅವ್ನಿಗೆ ಸ್ವಲ್ಪ ಹೇಳಂತಿದ್ದೆ, ನಿನ್ನ ID ಪ್ರಮೋಷನ್ ಮಾಡ್ತೀನಿ ಅಂತೇಳಿ. ಬ್ಯಾಡ್ ಅಂತೇಳಿ ಸುಮ್ಮನೆ ಅದ. ಹಾರ್ಟ್ ತೋರಿಸಿದ ಸುಮ್ಮನೆ ಅದ, ಮತ್ತೇನು ಮಾತಾಡಲಿಲ್ಲ. ಈಗ ಮತ್ತೆ ಮಾತಾಡ್ತಾನೆ ನೋಡ್ರಿ ಅವ. ಸೊ ನಾ ಮಾತಾಡೋದು ಅರ್ಧ ತೊಗೊಂಡು ಹೆಂಗೆ ಮಾಡ್ತಾನೆ ನೋಡ್ರಿ. ಒಂದು ಬ್ಲಾಗ್ ಚಾನಲ್ ತೊಗೊಂಡು ನೋಡ್ರಿ ಇಲ್ಲಿ. ಓಕೆ. ಸೊ ನಮ್ಮ ಅಣ್ಣ ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಮಾತಾಡಂತಿದ್ದ. ಅವ್ನಿಗೆ ಅದು ಮಾತಾಡೋಕೆ ಕೊಟ್ಟು ನಾವು ಹೊರಗೆ ಹೋಗಿದ್ವಿ. ಸೊ ಅವನದು ಕೆಲಸ ಆತು. ಈಗ ಮನೆ ಕಡೆ ಹೋಗೋಣಂದಾನೆ. ಹಿಂಗೆ ಕಂಟಿನ್ಯೂ ಆಗಿರ್ರಿ. ಸೊ ಏನಪ್ಪ ಅಂದ್ರೆ ಅವ್ರದ್ದು ಕೆಲಸ ಮುಗಿಸಿ ಕೆಳಗೆ ಬಂದ್ವಿ ಪಾರ್ಕಿಂಗ್ದಾಗ. ಮತ್ತು ನಮ್ಮ ಅಕ್ಕಗೆ ನಮ್ಮ ಮನೆಗೆ ಬಿಡ್ಬೇಕಂತ. ಸೊ ನಮ್ಮ ಅಕ್ಕಗೆ ಮನೆಗೆ ಬಿಟ್ಟು ಸಿಗೋಣ ಮತ್ತು. ಸೊ ಫೈನಲಿ ಅಲ್ಲಿಂದ ಬಂದ್ವಿ. ಅಲ್ಲಿ ನಮ್ಮ ಅಕ್ಕಗೆ ಒಂದು ಕಡೆ ಅವ್ರ ಮನೆಗೆ ಬಿಟ್ಟು ಅಲ್ಲಿಂದ ನಮ್ಮ ಅಣ್ಣವ್ರಿಗೇನೆ ಹೊಸ ರೆಂಟ್ ಹೌಸ್ ಬೇಕಾಗಿತ್ತು, 2 BHK. ಅದು ನೋಡಕ್ಕೆ ಬಂದಿದ್ವಿ. ಸೊ ಏನಪ್ಪ ಅಂದ್ರೆ ವಾಪಸ್ ಮನೆಗೆ ಬಂದೆ. ಅಲ್ಲಿಂದ ಭಾಳ ಸುಸ್ತಾಗಿತ್ತು ಅಂತ ಮಕ್ಕೊಂಬಿಟ್ಟಿದ್ದೆ. ಎಷ್ಟು 6:45 ಏನಾಗಿತ್ತು. ಅವಾಗ ಎದ್ದೀನಿ ನಾವು ವಾಪಸ್ ಮತ್ತೆ ರಿಟರ್ನ್. ಸೊ ಅವಾಗೆದ್ದು ದೇವ್ರಿಗೆ ಒಂದು ಸ್ವಲ್ಪ ದೀಪ ಹಚ್ಚೋದೈತಿ, ದೀಪ ಹಚ್ತೀನಿ. ಸೊ ಏನಪ್ಪ ಫ್ಯಾಮ್ಲಿ ಅಂದ್ರೆ ಸ್ವಲ್ಪ ತಪ್ಪಿ ಮೊಬೈಲ್ ನೀರ್ದಾಗ ಬಿದ್ದುಬಿಟ್ಟಿತ್ತು ನಂದು. ಸೊ ಈಗ ರಿಪೇರಿ ಮಾಡಿಸ್ಕೊಂಬಂದೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಮಾಡೋಣ.
ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿರಿ. ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಡ್ರಿ. ಯಾಕಂದ್ರೆ ಯಾವಾಗೂ ನಂದು ವ್ಲಾಗ್ ಅಪ್ಲೋಡ್ ಹಾಕಿದಲ್ಲ ನಿಮಗೆ ಮತ್ತು ನೋಟಿಫಿಕೇಷನ್ ಬರ್ತೈತಿ. ಸೊ ಅದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡ್ರಿ. Tell me pretty lies, look me in the face. Tell me that you love me, even if it's fake.